ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರೆದಿರೋದು ಪದಚಿಹ್ನ. ಸೊ ಓದೇನಿ ಎಲ್ಲಿಗೆ ಅನ್ನೋ ಚಾಪ್ಟರ್ ಇಂದ ನಾವು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ವಿಶ್ವಾಸ್ ಮತ್ತೆ ಅರ್ಜುನನ ಕಾನ್ವರ್ಸೇಷನ್ ಏನೇನು ಅರ್ಥ ಮಾಡ್ಕೊಂಡ್ರು ಅಂತ. ಇದೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಈಗ ಅವ್ರು ನೆನ್ಪು ಮಾಡ್ಕೊಂಡ್ರಂತೆ ಎಷ್ಟೆಲ್ಲ ಕಳ್ಕೊಂಡ್ಬಿಟ್ಟಿದೀವಲ್ವಾ ನಾವು ಅಂತ. ಒಂದು ಹೊತ್ತು ಸರಿಯಾಗಿ ನಿದ್ರೆ ಮಾಡೋಕೆ ಸಾಧ್ಯವಾಗದಂತೆ ನಮ್ಮ ಜೀವನವನ್ನ ರೂಪಿಸ್ಕೊಂಡ್ಬಿಟ್ಟಿದ್ವಿ. ಬಾಲ್ಯದ ದಿನಗಳು ಎಷ್ಟು ಚಂದ. ಅದೊಂದು ರೀತಿಯಲ್ಲಿ ಚಂದಮಾಮನ ಕತೆಗಳು ಇದ್ದ ಹಾಗೆ. ಒಮ್ಮೊಮ್ಮೆ ಯೋಚಿಸಿದಾಗ ನಮ್ಮ ನಿಜವಾದ ನೆಮ್ಮದಿ ಇದ್ದದ್ದು ಬಾಲ್ಯದಲ್ಲೇನೋ ಅನ್ಸ್ಬಿಡುತ್ತೆ. ಚಿಕ್ಕ ವಯಸ್ಸಲ್ಲೇ ನೆಮ್ಮದಿಯಾಗಿರೋದು ಅನ್ಸುತ್ತೆ. ಆ ಚಂದಮಾಮನ ಕತೆಗಳನ್ನ ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಆದ್ರೆ ನಾವು ಬೆಳೆಯುತ್ತಾ ಆ ಕತೆಗಳು ನಮ್ಮ ಮಟ್ಟಿಗೆ ಇಲ್ಲ. ಅವೆಲ್ಲ ತೀರಾ ಸರಳವಾದ ಕತೆಗಳು ಅನ್ಸ್ಬಿಡುತ್ತೆ. ಅದಕ್ಕಾಗಿ ಕಠಿಣವಾದ, ಜಟಿಲವಾದ, ಸುಲಭಕ್ಕಾಗಿ ಅರ್ಥವಾಗದಿರುವ ಗದ್ಯವನ್ನು, ಪದ್ಯವನ್ನು, ಕಾದಂಬರಿಯನ್ನು ರಚಿಸುವ ಒಂದು ಸಾಹಸವನ್ನು ಬೇರೆ ಮಾಡ್ಬಿಡ್ತೀವಿ ನಾವು. ಆ ಸಾಹಸದಲ್ಲಿ ನಮ್ಮ ಬಾಲ್ಯದಂತಹ ಚಂದಮಾಮ ಕತೆಗಳನ್ನ ಮರೆತು ಬಿಡ್ತೀವಿ. ಅವುಗಳನ್ನು ಮೂಟೆ ಕಟ್ಟಿ ಎಲ್ಲೋ ಅಟ್ಟದ ಮೇಲೆ ಇಟ್ಟು ಬಿಡ್ತೀವಿ. ಒಂದು ಬಗೆಯಲ್ಲಿ ಯೋಚಿಸಿದ್ರೆ ಅದು ಕೂಡ ತಪ್ಪಲ್ಲ. ನಾವು ಎಷ್ಟು ದಿನಗಳ ಕಾಲ ಹಳೆ ಮೂಟೆಯನ್ನು ಹೊತ್ತುಕೊಂಡು ತಿರುಗುವುದು? ಎಲ್ಲಿಯಾದರೂ ಇಳಿಸಲೇಬೇಕಲ್ಲವೇ? ನಮ್ಮ ಜೀವನ ಒಂದು ನದಿಯಂತೆ ಸದಾ ಹರಿಯುತ್ತಿರುತ್ತದೆ. ಮುಂದೆಲ್ಲಿಯೋ ಸಮುದ್ರ ಸಿಗಬಹುದು ಅನ್ನೋ ನಿರೀಕ್ಷೆ ನಮ್ಮ ಜೀವನವನ್ನ ಮುನ್ನಡೆಸುತ್ತೆ. ಹೀಗಿರುವಾಗ ನಾವು ನಮ್ಮ ಬಾಲ್ಯದ ದಿನಗಳನ್ನು ಚೆನ್ನಾಗಿದ್ದವು, ಅಲ್ಲಿಯೇ ನೆಮ್ಮದಿ ಇತ್ತು ಎಂದುಕೊಂಡು ಯೋಚಿಸುತ್ತಾ ಅಲ್ಲಿಯೇ ಇದ್ದು ಬಿಟ್ರೆ ನಾವು ನದಿಯಂತೆ ಹರಿಯೋದಿಲ್ಲ, ನಿಂತ ನೀರಾಗ್ಬಿಡ್ತೀವಿ. ಹಾಗಾಗಬಾರದು. ನಾವು ಸದಾ ಹರಿಯುತ್ತಲೇ ಇರಬೇಕು, ಮುಂದೆ ಸಾಗುತ್ತಲೇ ಇರಬೇಕು. ಮುಂದೆ ಸಾಗಬೇಕು ಅಂದರೆ ಅನಾವಶ್ಯಕ ಮೂಟೆಗಳನ್ನು ಹೊತ್ಕೊಂಡಿರೋದನ್ನ ಬಿಡಬೇಕು. ನದಿ ಹರಿಯುವಾಗ ತನ್ನೊಟ್ಟಿಗೆ ಮಣ್ಣು, ಕಲ್ಲುಗಳನ್ನು ಕೊಂಡೊಯ್ಯಬಹುದು. ಆದರೆ ಎಷ್ಟು ದೂರ? ನದಿ ಹರಿಯುವ ವೇಗಕ್ಕೆ, ಅದರ ರಭಸಕ್ಕೆ ಕಲ್ಲು, ಮುಳ್ಳು, ಮಣ್ಣು ಎಲ್ಲವೂ ಕೂಡ, ದೊಡ್ಡ ದೊಡ್ಡ ಕಲ್ಲುಗಳಿಗೂ ಕೂಡ ಚಲ್ಲಾಪಿಲ್ಲಿ ಆಗೋಗುತ್ತೆ ನದಿ ಹರಿಯೋ ಸ್ಪೀಡ್ಗೆ. ಅದೇ ರೀತಿ ನಮ್ಮ ಮನಸ್ಸನ್ನು ಮಾಡಿಕೊಂಡ್ರೆ ಅನಾವಶ್ಯಕ ಭಾರವನ್ನು ನಮ್ಮ ಜ್ಞಾನ ಅನ್ನೋ ಒಂದು ನದಿಯ ರಭಸ ನಮ್ಮೊಳಗಡೆ, ಜ್ಞಾನದ ನದಿ ಅನ್ನೋದು ಎಷ್ಟು ರಭಸವಾಗಿ ಹರಿಯುತ್ತೆ, ಅಷ್ಟು ಆ ಹರಿಯೋ ಸ್ಪೀಡಿಗೆ ನಮ್ಮೊಳಗಡೆ ಇರುವಂತಹ ಬೇಡವಾದ ಎಲ್ಲ ನೆಗೆಟಿವ್, ಕಲ್ಲು, ಮಣ್ಣು ಏನು ಬೇಡ ಇರುತ್ತೆ ಅದೆಲ್ಲವನ್ನು ಸೀಳ್ಕೊಂಡು ಆಚೆ ಹೋಗ್ಬಿಡ್ಬೋದು. ನಾವು ಮುಂದಕ್ಕೆ ಸಾಗ್ಬಿಡ್ಬೋದು ನಮ್ಮ ಜೀವನದಲ್ಲಿ. ಇದು ಅವರಿಬ್ರು ಮಾತಾಡ್ತಾ ಇದ್ದಾರೆ. ನಿಮ್ಮ ಲೈಫ್ ನೀವು ಮಾತಾಡ್ತಾ ಇದ್ದೀವಿ. ಸೊ ಒಂದೂರಲ್ಲಿ ಒಬ್ಬ ಇದ್ನಂತೆ. ಅವನಿಗೆ ಗಾಡಿ ಓಡಿಸ್ಬೇಕು ಅನ್ನೋ ಆಸೆ ಇತ್ತಂತೆ. ಅದಕ್ಕಾಗಿ ಅವನು ಒಂದು ಡ್ರೈವಿಂಗ್ ಶಾಲೆಗೆ ಹೋಗಿ ಸೇರಿದ. ಪಕ್ಕದಲ್ಲಿ ಡ್ರೈವರ್ ಇದ್ದಾಗ ಯಾವುದೇ ರೀತಿ ತೊಂದರೆ ಇಲ್ಲದೆ ಕಾರು ಓಡಿಸ್ತಾ ಇದ್ದ. ಒಂದಿಷ್ಟು ಕ್ಲಾಸ್ ತಗೋತಿದ್ದಂತೆ ಹೊಸ ಕಾರು ಖರೀದಿಸ್ಬೇಕು ಅಂತ ಅನಿಸ್ತು. ಹೊಸ ಕಾರ್ ಕೂಡ ಬುಕ್ ಮಾಡ್ದ. ಕಾರ್ ಮನೆಗೆ ಬಂತು. ಕಾರ್ ಬಂದು ಮಾರನೇ ದಿನ ಆತ ಒಂದು ಸುತ್ತು ಹಾಕಿಕೊಂಡು ಬರಲು ಹೊರಟ ಕೆಲವೇ ಕ್ಷಣಗಳಲ್ಲಿ ಕಾರು ಆಕ್ಸಿಡೆಂಟ್ ಆಯಿತು. ಅವನಿಗೆ ಹೆಚ್ಚೇನು ಪೆಟ್ಟಾಗಲಿಲ್ಲ. ಕೂಡಲೇ ಸ್ಥಳದಲ್ಲಿ ಜನರು ಸೇರಿದ್ರು. ಅವನನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸಿದ್ರು. ಈ ವಿಷಯ ಅವನ ಡ್ರೈವಿಂಗ್ ಟೀಚರ್ಗೆ ಗೊತ್ತಾಗುತ್ತಿದ್ದಂತೆ ಮನೆಗೆ ಬಂದು ವಿಚಾರಿಸಿದ್ರು. ನಡೆದಿದ್ದು ಏನು ಎಂದು ಕೇಳಿದಾಗ ಡ್ರೈವಿಂಗ್ ಟೀಚರ್ಗೆ ಕೂಡಲೇ ತಲೆ ಬಿಸಿ ಆಯಿತು. ನಾನು ಪ್ರತಿ ಬಾರಿ ಕಾರು ಓಡಿಸುವಾಗ ನೀವು ನನ್ನ ಪಕ್ಕ ಇರ್ತಿದ್ರಿ. ಯಾವಾಗ ಬಲಕ್ಕೆ ತಿರುಗಿಸ್ಬೇಕು, ಯಾವಾಗ ಎಡಕ್ಕೆ, ಹಿಂದೆ ಯಾವ ಗಾಡಿ ಬರ್ತಿದೆ ಎಂಬ ಮಾಹಿತಿ ನೀವೇ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ನಾನು ಒಬ್ಬನೇ ಇದ್ದೆ. ಹಿಂದೆ ಯಾವ ಗಾಡಿ ಬರ್ತಿದೆ ಅಂತ ನೋಡಕ್ಕೆ ಹೋಗಿ ನಾನು ಗುದ್ದುಬಿಟ್ಟೆ. ಹಿಂದಿನ ಗಾಡಿಯನ್ನು ಗಮನಿಸ್ತಾ ಯೋಚನೆಯಲ್ಲಿ ಮುಂದೆ ಇದ್ದಂಥ ಗಾಡಿಗೆ ನಾನು ಗಮನಿಸಲಿಲ್ಲ. ಸೊ ಆಕ್ಸಿಡೆಂಟ್ ಆಗೋಯ್ತು ಅನ್ನಂತ. ಹಂಗೆ ನಮ್ಮ ಜೀವನದಲ್ಲೂ ಇದೇ ಆಗ್ತಾ ಇರೋದು. ನಾವು ನಮ್ಮ ಜೀವನದಲ್ಲಿ ಕಳೆದು ಹೋದ ಕ್ಷಣಗಳನ್ನು ಯೋಚಿಸ್ಕೊಂಡು ಅಪಘಾತ ಮಾಡ್ಕೊಳ್ತಾ ಇದ್ದೀವಿ ಲೈಫಲ್ಲಿ. ಆಗೋಗಿರೋ ತಪ್ಪು, ನಡೆದೋಗಿರೋ ವಿಷಯ, ಅದನ್ನೇ ಇಟ್ಕೊಂಡು ಪಿಟೀಲ್ ಥರ ನಾವು ವಾಪಸ್ ಕುಯ್ದು ತಂತಿ ಹರಿದೋಗುತ್ತಲ್ಲ, ಅದೇ ಕುಯ್ತಾನೇ ಇದ್ರೆ ಹಾಗೆ ಅದಕ್ಕೂ ಸರ್ವಿಸ್ ಬೇಕಲ್ವಾ, ಇನ್ಸ್ಟ್ರೂಮೆಂಟ್ಗೂ ಕೂಡ. ಅದೇ ಥರ ನಮ್ಮ ಜೀವನದಲ್ಲೂ ಅದೇ ವಿಷಯಗಳನ್ನು ನೆನಪು ಮಾಡ್ಕೊಂಡು ನಾಳೆ ಲೈಫಲ್ಲಿ ನಾವು ಅಪಘಾತಗಳು, ಆಕ್ಸಿಡೆಂಟ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಾವು ನೆಮ್ಮದಿಯಾಗಿಲ್ಲ ಅಂದರೆ ಆಕ್ಸಿಡೆಂಟೇ ಅಲ್ವಾ? ನೆಮ್ಮದಿನೇ ಸರಿಯಾದ ಡ್ರೈವಿಂಗ್ ಅಂತ. ನಮಗೆ ಅರಿವಿಲ್ಲದೆ ಗಾಡಿ ಮುಂದಕ್ಕೆ ಸಾಕ್ತಾ ಇದೆ, ಆದರೆ ನಾವು ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದೀವಿ. ಹಿಂದೆ ನೋಡಬೇಕಾಗಿರೋದು ಸಂತೋಷದ ಕ್ಷಣಗಳಿಗಾಗಿ, ದುಃಖದ ವಿಷಯಗಳಾಗಲಿ ಅಲ್ಲ. ನಾವು ಹೆಚ್ಚು ಹೊತ್ತು ಅವುಗಳನ್ನೇ ನೆನಪಿಸಿಕೊಂಡು ಅಲ್ಲೇ ಇದ್ದರೆ ಮುಂದಿನ ತಿರುವು ಹೇಗಿದೆ ಅನ್ನೋದ್ರ ಬಗ್ಗೆ ಎಚ್ಚರ ಇರಲ್ಲ. ಹಾಗಾಗಿ ಕೆಲವೊಮ್ಮೆ ಖಾಲಿ ರಸ್ತೆ ಎದುರಾಗುತ್ತೆ. ಆ ಸಂದರ್ಭಗಳಲ್ಲಿ ನಮ್ಮ ಹಿಂದೆ ನೋಡಬಹುದು, ಅಥವಾ ಕೆಲವೊಮ್ಮೆ ಅನಿವಾರ್ಯ ಸನ್ನಿವೇಶಗಳು ಎದುರಾಗ್ಬೋದು. ನಾವು ಎಲ್ಲಿಯಾದರೂ ಬ್ರೇಕ್ ಹಾಕುವ ಮುನ್ನ ಕನ್ನಡಿಯನ್ನು ನೋಡಲೇಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡ್ರೆ ನಮ್ಮ ಮುಂದಿನ ಪಯಣಕ್ಕೆ ಯಾವುದೇ ಅಡ್ಡಿಯಾಗುವುದಿಲ್ಲ. ನಮ್ಮ ಜೀವನದ ನಿಜವಾದ ನೆಮ್ಮದಿ ಅಡಗಿರುವುದೇ ಆ ಜಾಣ್ಮೆಯಲ್ಲಿ. ಅಂದರೆ
ನಾವು ಹಿಂದೆ ನೋಡಬೇಕಾಗಿರೋದು ಏನಕ್ಕೆ ಅಂತಂದರೆ ಒಂದು ಪಾಠಕ್ಕೋಸ್ಕರ ನೋಡಬೇಕು ಅಷ್ಟೇ, ಆದರೆ ಮುಂದೆ ನೋಡಬೇಕು, ಎಲ್ಲಿ ಬ್ರೇಕ್ ಹಾಕಬೇಕು, ಎಲ್ಲಿ ನಾವು ಏನು ಹೇಗೆ ಓಡಿಸ್ಬೇಕು ಅಂತ ನಮಗೆ ಗೊತ್ತಾಗೋದು ನಮಗೆ ಮುಂದೆ ನೋಡ್ದಾಗ್ಲೇ. ಹಾಗೇನೆ ನಾವು ಆಗಾಗ ಕೆಲವೊಮ್ಮೆ ಖಾಲಿ ರಸ್ತೆಯೂ ಬರ್ತಾ ಇರುತ್ತೆ, ಕೆಲವೊಮ್ಮೆ ಫುಲ್ ಜಂಕ್ಷನ್ ಇರೋದು ಬರುತ್ತೆ, ಅನಿವಾರ್ಯದ ಸನ್ನಿವೇಶಗಳು ಬರುತ್ತೆ. ಆದರೆ ಅದರಲ್ಲಿ ನಾವು ಪರ್ಫೆಕ್ಟ್ ಆಗ್ತಾ ಹೋಗಬೇಕು, ಮುಂದಕ್ಕೆ ಹೋಗ್ತಾ ಹೋಗ್ತಾ ಪರ್ಫೆಕ್ಟ್ ಆಗ್ತೀವಿ. ಅದೇ ನಿಜವಾಗ್ಲೂ ನೆಮ್ಮದಿ, ಅದೇ ನಿಜವಾಗ್ಲೂ ಜಾಣ್ಮೆ. ಒಂದು ಜಪಾನ್ ಗಾದೆ ಇದೆ, ಒಮ್ಮೆ ಹರಿದು ಬೇರೆಯಾದ ನದಿಯ ನೀರು ಎಂದೂ ತಿರುಗಿ ಬಂದು ಒಂದಾಗುವುದಿಲ್ಲ. ನದಿ ನೀರು ವಾಪಸ್ ಸೇರಲ್ಲ, ಹೋಗುತ್ತೆ ಮುಂದಕ್ಕೆ. ಅದೇ ರೀತಿ ಕಳೆದು ಹೋದ ಕ್ಷಣಗಳು ಮತ್ತೆ ಬರುವುದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಕೂಡ ಹೇಳಿದ್ದಾರೆ. ಅವು ಮರಳಿ ಬಂದರೆ ಖುಷಿ ಪಡಬೇಕು, ಬಾರದಿದ್ದರೆ ಸಮಾಧಾನದಿಂದ ಇರಬೇಕೆ ಹೊರತು ಬೇರೆ ಏನು ಮಾಡಂಗಿಲ್ಲ. ಅವನ ಮಾತನ್ನು ಕೇಳಿದ ಬಳಿಕ ನಮ್ಮ ನಾಯಕನಿಗೆ ಏನೋ ಒಂದು ವಿಚಿತ್ರ ಭಾವನೆ ಮನಸ್ಸಲ್ಲಿ ತೇಲಾಡ್ತಂತೆ. ಆಕಾಶದಲ್ಲಿ ತೇಲಾಡುವ ಮೋಡಗಳ ಹಾಗೆ ಅಲ್ಲಿಂದ ಹೊರಟ, ಯೋಚನೆಗಳ ಮೂಟೆಯನ್ನು ಹೊತ್ತು ಹೊರಟ. ಹೌದಲ್ವಾ, ನಾವು ಆ ದಿನಗಳು ಚೆನ್ನಾಗಿದ್ವಿ, ಆ ಕ್ಷಣ ಅದ್ಭುತವಾಗಿತ್ತು ಅಂತ ನೆನಪು ಮಾಡಿಕೊಂಡು ಈ ಕ್ಷಣವನ್ನು ನಾವು ಅದ್ಭುತವಾಗಿರೋದನ್ನ ಮರಿತಾ ಇದ್ದೀವಿ. ಪ್ರಯತ್ನ ಕೂಡ ಮಾಡ್ತಾ ಇಲ್ಲ, ಅದ್ಭುತವಾಗಿರೋಕ್ಕೂ ಪ್ರಯತ್ನ ಮಾಡ್ತಾ ಇಲ್ಲ, ಅದರಲ್ಲೇ ಕೂತ್ಕೊಂಡು. ಇಬ್ಬರು ಗೆಳೆಯರಿದ್ದಂತೆ. ಒಬ್ಬ ಯಾವಾಗಲೂ ಈ ಕ್ಷಣ ಬದುಕುತ್ತಿದ್ದ, ಮತ್ತೊಬ್ಬ ತನ್ನ ಹಳೆಯ ದಿನಗಳ ಮೇಲೆ ಒಲವು. ಅವನು ಯಾವಾಗಲೂ ವಿಚಿತ್ರವಾಗಿ ವರ್ತಿಸ್ತಾ ಇದ್ದ. ಬಾಲ್ಯದಲ್ಲಿ ಎಷ್ಟು ಚೆನ್ನಾಗಿತ್ತು ಎಂದು ಈಗಲೂ ಬಾಲ್ಯದಲ್ಲಿ ಮಾಡುತ್ತಿದ್ದ ಚೇಷ್ಟೆಗಳನ್ನೇ ಮಾಡ್ತಾ ಇದ್ದ. ಯಾಕೆ ಎಂದು ಕೇಳಿದಾಗ ಮುಂದೊಂದು ದಿನ ಈ ದಿನಗಳೇ ನೆನಪಿಗೆ ಬರುತ್ತವೆ ಎಂಬ ಉತ್ತರ ನೀಡುತ್ತಿದ್ದ. ಒಂದು ದಿನ ಅವರಿಬ್ಬರು ದೂರ ಪ್ರಯಾಣ ಹೋಗಬೇಕಾದ ಸಂದರ್ಭ ಬಂತು. ಇವನ ಪಕ್ಕದ ಸೀಟ್ನಲ್ಲಿ ಕುಳಿತಿದ್ರೆ ಮತ್ತೊಬ್ಬ ಗಾಡಿ ಓಡಿಸ್ತಿದ್ದ. ಆಗ ಇವನು, ನೋಡು, ಚಿಕ್ಕ ವಯಸ್ಸಿನಲ್ಲಿ ಶಾಲೆಯಿಂದ ಟ್ರಿಪ್ ಹೋಗುವಾಗ ಎಷ್ಟೆಲ್ಲ ಮೋಜು ಮಸ್ತಿ ಮಾಡ್ತಾ ಇದ್ವಿ, ಈಗ ಅವೆಲ್ಲ ಏನಿಲ್ಲ. ಒಂದು ಡಂಶರಜ್ ಇಲ್ಲ, ಒಂದು ಅಂತ್ಯಾಕ್ಷರಿ ಇಲ್ಲ, ಬರೀ ರೇಡಿಯೋದಲ್ಲಿ ಬರೋ ಹಾಡು, ಎದುರಿಗೆ ಖಾಲಿ ರೋಡು ಅಂತ ಗೊಣಗ್ತಾನೇ ಬರ್ತಾ ಇದ್ದ. ಇದರಿಂದ ಇನ್ನೊಬ್ಬನಿಗೆ ಸಿಟ್ಟು ಬರ್ತಾ ಇತ್ತು. ಬರೀ ಹಳೆದೇ ಮಾತಾಡ್ತಾನೆ ಅಂತ ಇವನಿಗೆ ಇರಿಟೇಟ್ ಆಗ್ತಾ ಇತ್ತು. ಇವನು ಗಾಡಿ ಓಡಿಸ್ತಿದ್ದೊಂದು ಸೀದಾ ಗಾಡಿನ ಹೈವೇಗೆ ಹಾಕ್ಬಿಟ್ಟು ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು, ಈಗ ಇದು ನಿನಗೆ ಏನು ಓಕೆ, ಏನಾದರೂ ಒಂದು ಥ್ರಿಲ್ಲಿಂಗ್ ಆಗಿರಬೇಕು, ಚಿಕ್ಕ ಚಿಕ್ಕ ಮಕ್ಕಳ ಥರ ಹೆಂಗೆಂಗೋ ಆಡ್ತಾ ಇರಬೇಕು, ಆವಾಗಲೇ ತಾನೇ ಅವೆಲ್ಲ ನೆನಪಿರುತ್ತೆ ಅಂತ ಕೇಳ್ದ. ಇವನು ಹಂಗಿದ್ರೇ ಮಜಾ, ಹಿಂಗೆಲ್ಲ ಸೀರಿಯಸ್ ಆಗಿದ್ರೆ ಲೈಫಲ್ಲ ಹಂಗೆ ಹೆಂಗೆ ಅಂತ ಇದ್ದ. ಸೊ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಡೋರ್ ಓಪನ್ ಮಾಡಿಬಿಟ್ಟು ಅವನ್ನ ತೆಗೆದು ಕೆಳಗಡೆ ಇಳಿಸ್ಬಿಟ್ಟು ಡೋರ್ ಹಾಕ್ಕೊಂಡು ಸ್ಪೀಡಾಗಿ ಬಿಟ್ಬಿಟ್ಟು, ಇವಾಗ ಇದು ನಿನ್ನ ಲೈಫ್ ಟೈಮ್ ನೆನಪಿಡ್ಕೊ ಅಂದ್ಬಿಟ್ಟು ಹಿಂಗೆ. ಓಕೆ, ಕೇಳಲು ಇದೊಂದು ತಮಾಷೆ ಕಥೆ ಆದರೂ ಕೂಡ ಸಂದೇಶ ಇದೆ. ಏನು ಗೊತ್ತಾ, ಅದೇ ಪದೇ ಪದೇ ಹಳೆಯದನ್ನು ನೆನಪಿಸ್ಕೊಂಡು ಕೊರಗುವ ಬದಲು ಈಗಿನ ಪ್ರಯಾಣವನ್ನು ಸ್ಮರಿಸಬೇಕಾಗಿದೆ. ಹಾಗೆ ಈಗಿರೋ ಕ್ಷಣಗಳನ್ನು ಅದ್ಭುತವಾಗಿ ಮಾಡ್ಕೋಬೇಕಾಗಿದೆ. ಆಮೇಲೆ ನೀವು ಯಾವಾಗಲೂ ಹಳೆಯದನ್ನೇ ಹೆಚ್ಚು ಮಾತಾಡ್ತಿರೋಂಥ ವ್ಯಕ್ತಿಗಳ ಜೊತೆಲಿ ಇರೋಕ್ಕೆ ಇಷ್ಟ ಆಗಲ್ಲ. ಯಾರು ಯಾವಾಗಲೂ ಬರೀ ಹಳೇದೇ ಮಾತಾಡ್ತಾ ಇರ್ತಾರೆ, ಅವ್ರ ಜೊತೆ ನಮಗೊಂಥರ ಕಷ್ಟ ಆಗುತ್ತೆ. ಎರಡು ವ್ಯಕ್ತಿ, ಇಲ್ಲಿ ಹೇಳ್ತಾ ಇರೋದು ಇಬ್ಬರು ವ್ಯಕ್ತಿಗಳು. ಒಬ್ಬ ವ್ಯಕ್ತಿ ಜೀವನದ ಮುಂದೆ ಏನು ಅಂತ ನೋಡೋನು, ಇನ್ನೊಬ್ಬ ವ್ಯಕ್ತಿ ಹಿಂದೆ ಏನಾಯಿತು ಅಂತ ಬರೀ ಹಿಂದೆ ಇರೋನು. ಇಬ್ರಿಗೂ ತುಂಬ ಡಿಫ್ರೆನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಅದು ಸಂಬಂಧ, ಗಂಡ ಹೆಂಡತಿ ಸಂಬಂಧದಲ್ಲಾದರೆ ಮುಗೀತು, ಇವರು ಮುಂದಕ್ಕೆ ಹೋಗಬೇಕು, ಇವರು ಹಿಂದೆನೇ ಇರ್ತಾರೆ. ಸೊ ತುಂಬ ಕಷ್ಟ ಆಗುತ್ತೆ. ಹಾಗೆ ನಮ್ಮೊಳಗೂ ಕೂಡ ನಾವು ಹಿಂದಿಂದೇ ಯೋಚನೆ ಮಾಡ್ತಿದ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ದಟ್ ಮುಂದಕ್ಕೆ ಹೋಗೋದೇ ನಿಜವಾಗ್ಲೂ ಲೈಫ್. ಆ್ಯಂಡ್ ನೆಮ್ಮದಿ ಇರುವುದು ನದಿ ಥರ ಹರಿತಾ ಇದ್ದರೆ ಮಾತ್ರ. ಓಕೆ, ದಿನಗಳು ಕಳೆಯುತ್ತೆ, ನೆನಪುಗಳು ಮಾಸುತ್ತೆ, ಕ್ಷಣಗಳು ಕಣ್ಮರೆಯಾಗುತ್ತೆ. ಆದರೆ ಅವೆಲ್ಲದರ ನಡುವೆಯೂ ನಿರಂತರವಾಗಿ ಹೊಸ ಸಮಯವನ್ನು ಖುಷಿಯಿಂದ ಸ್ವಾಗತಿಸುತ್ತಾ, ಕಳೆದು ಹೋಗುವ ಸಮಯಕ್ಕೆ ಶುಭ ವಿದಾಯ ಹೇಳುತ್ತಾ ಜೀವನವನ್ನು ಅನುಭವಿಸಿದರೆ ನೆಮ್ಮದಿ, ಇಲ್ಲವಾದರೆ ಕೇವಲ ಜಿಗುಪ್ಸೆ. ಸೊ ದಟ್ ನೆಮ್ಮದಿ ಎಲ್ಲಿದೆ, ಏನರ್ಥ ಆಯಿತು? ಇಷ್ಟು ಒಳ್ಳೆ ಕತೆ, ಡ್ರೈವಿಂಗ್ ಸ್ಕೂಲ್ದು ಸಖತ್ತಾಗಿತ್ತಲ್ಲ, ಡ್ರೈವಿಂಗ್ ಸ್ಕೂಲ್ ಕತೆ ಆಗಿರ್ಬೋದು, ಹಾಗೆ ಬಾಲ್ಯ ಚೆನ್ನಾಗಿದೆ ಅಂತ ನೆನಪು ಮಾಡ್ಕೊಂಡು ಕುತ್ಕೊಳ್ಳೋದಾಗಿರ್ಬೋದು, ಅಥವಾ ಏನು ಹೇಳ್ತಾರೆ, ಫ್ರೆಂಡ್ಸ್ಗಳ ನಡುವೆ ಬರೀ ಹಳೇದು ಹೇಳ್ತಾ ಇದ್ರೆ ಏನಾಗುತ್ತೆ ಅನ್ನೋದಾಗಿರ್ಬೋದು. ಇದೆಲ್ಲವೂ ಕೂಡ ನಮಗೂ ಕೂಡ ಒಂದು ಬಿಗ್ಗೆಸ್ಟ್ ಲೆಸನ್. ಸೊ ಪ್ರೆಸೆಂಟ್ನ ಎಂಜಾಯ್ ಮಾಡಿ, ಆಗೋಗಿರೋದೇನಿದೆ ಅದನ್ನು ಶುಭ ವಿದಾಯ ಹೇಳಿ, ಒಳ್ಳೆ ರೀತಿಯಲ್ಲಿ ವಿದಾಯ ಹೇಳಿ, ಒಂದು ಒಳ್ಳೆ ರೀತಿ ಲೈಫ್ನ ಈ ಕ್ಷಣವನ್ನು ಜೀವಿಸ್ತಾ, ಈ ಕ್ಷಣವನ್ನು ಅದ್ಭುತವಾಗಿ ಕ್ರಿಯೇಟ್ ಮಾಡ್ಕೊಳ್ತಾ ಜೀವಿಸಬಹುದು. ಸೊ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ. ಸೊ ಇವತ್ತಿನ ಚಾಪ್ಟರ್ ಓವರಾಲ್ ಏನು ಅರ್ಥ ಆಯಿತು? ಆ್ಯಂಡ್ ಓದೇನಿ ಎಲ್ಲಿಗೆ ಅಂದರೆ ಏನು, ಎಲ್ಲಿಗೆ ಹೋದ್ರೂ ನೆಮ್ಮದಿನೇ ಇಂಪಾರ್ಟೆಂಟು. ನೀನು ಕೆಲಸ ಬಿಟ್ಟು ಹೋಗಿ ನಿನಗೆ ಇಷ್ಟವಾಗಿರೋ ಕೆಲಸ ಮಾಡ್ತಾ ನೆಮ್ಮದಿ ಹುಡ್ಕೊಂಡೆ ಅಂತ ನೀನು ಅಂದ್ಕೊಂಡೆ, ನಾನು ಅದೇ ಕೆಲಸದಲ್ಲಿ ನೆಮ್ಮದಿ ಹುಡ್ಕೊಂಡೆ. ಸೊ ನೆಮ್ಮದಿನ ಹುಡ್ಕೊಂಡು ಇಬ್ಬರೂ ಹೋದ್ವಿ. ಕೆಲಸ ಇಲ್ಲ ಅಂತ ಒಬ್ರಿಗೆ ನೆಮ್ಮದಿ ಇಲ್ಲ, ಕೆಲಸ ಇದೆ ಅನ್ನೋದೇ ಒಬ್ರಿಗೆ ನೆಮ್ಮದಿ ಇಲ್ಲ. ಸೊ ಫೈನಲಿ
ಕೆಲಸದಲ್ಲ, ನಮ್ಮೊಳಗಡೆ ಇರೋದು ನೆಮ್ಮದಿ ಅನ್ನೋದು. ಸೊ ಓವರಾಲ್ ಏನು ಅರ್ಥ ಆಯಿತು ಈ ಎಂಟೈರ್ ಚಾಪ್ಟರಿಂದ ಅಂತ ಹೇಳಿ, ನಾಳೆ ಮತ್ತೆ ಹೊಸ ಚಾಪ್ಟರು ಜೊತೆಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.